ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶತಾಯಿಸಿ ಸಾಲು ಮರದ ತಿಮ್ಮಕ್ಕ ನಿನ್ನೆ ಮೃತಪಟ್ಟಿದ್ದಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ. ನಿನ್ನೆ ಹುಟ್ಟೂರಿನಲ್ಲಿ ವೃಕ್ಷಮಾತೆಗೆ ಅಂತಿಮ ನಮನಗಳನ್ನು ಸಲ್ಲಿಸಲಾಯಿತು. 11 ಗಂಟೆ ತನಕ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಂತರ ಜ್ಞಾನಭಾರತಿಯ ಕಲಾಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ಸರ್ಕಾರಿ ಗೌರವಗಳೊಂದಿಗೆ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜ್ಞಾನಭಾರತಿ ಬಳಿಯ ಕಲಾಗ್ರಾಮದಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಮಧ್ಯಾಹ್ನ ಸರ್ಕಾರಿ ಗೌರವಗಳೊಂದಿಗೆ ಸಾಲು ಮರದ ತಿಮ್ಮಕ್ಕನಿಗೆ ವಿದಾಯವನ್ನು ಹೇಳಲಾಗುತ್ತೆ. ಪುಷ್ಪ ಅಲಂಕಾರ ಎಲ್ಲ ಮಾಡ್ಬೇಕಾದ್ರೆ ಒಂದು ಖುಷಿ ಆಗ್ತಿತ್ತು. ಈಗ ಅಮ್ಮಂದು ಅಲಂಕಾರ ನೋಡಿದ್ರೆ ತುಂಬ ನೋವಾಗುತ್ತೆ. ನಂದು ಹೊಸಪೇಟೆ. ನನಗೆ ತುಂಬ ಆಸೆ ಇತ್ತು ವಿರೂಪಾಕ್ಷ ಸ್ವಾಮಿ ಹಾಗೂ ತಾಯಿ ನಾಡದೇವತೆ ಭುವನೇಶ್ವರಿ ಆಶೀರ್ವಾದ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು. ಅದು ಆಗಿಲ್ಲ. ಈ ಹೆಸರಿನಲ್ಲಿ ಮರಗಳನ್ನು ಸಾಲಾಗಿ ಕಡಿತಾ ಇರೋ ಈ ಹೊತ್ತಿನಲ್ಲಿ ಧಗೆ ಬರ ಎಲ್ಲವೂ ಒಟ್ಟಿಗೆ ಬರ್ತಾ ಇರೋ ಹೊತ್ತಿನಲ್ಲಿ ತನ್ನ ಮರಗಳನ್ನೇ ತನ್ನ ಮಕ್ಕಳು ಅಂತ ಹೇಳಿದಂಥ ಆ ತಾಯಿ ಇವತ್ತು ಇಲ್ಲ. ಇವತ್ತು ಎಲ್ರಿಗೂ ಗೊತ್ತಾಗಲಿ, ಅಭಿವೃದ್ಧಿ ಹೆಸರಿನಲ್ಲಿ ಮರ ಕಡಿಯೋರಿಗೆ ಇದೊಂದು ಎಚ್ಚರಿಕೆ ಪಾಠ ಅಂತ ಹೇಳ್ತೀನಿ. ನಾನು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಮೈಸೂರಿನಲ್ಲಿ ಓದ್ತಾ ಇದ್ದಾಗ ಸಾಲು ಮರದ ತಿಮ್ಮಕ್ಕನವರನ್ನು ನಮ್ಮ ಕಾಲೇಜಿಗೆ ಬಂದಿದ್ದರು. ಆವಾಗ ನಮ್ಮ ಹತ್ತಿರದಿಂದ ಅವ್ರ ಜೊತೆಗೆ ಮಾತನಾಡೋ ಅವಕಾಶ ಸಿಕ್ತು. ಇನ್ನೊಂದು, ಈ ಹೆಸರಿನಲ್ಲಿ ಮರಗಳನ್ನು ಸಾಲಾಗಿ ಕಡಿತಾ ಇರೋ ಈ ಹೊತ್ತಿನಲ್ಲಿ ಧಗೆ ಬರ ಎಲ್ಲವೂ ತನ್ನ ಮಕ್ಕಳು ಅಂತ ಹೇಳಿದಂಥ